ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷ. ಮಂತ್ರಾಲಯದ ಮಹಾಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ನಿಮಗೆ ಗೊತ್ತೇ? 1595ರಲ್ಲಿ ಭುವನಗಿರಿಯಲ್ಲಿ ಜನಿಸಿದ ವೆಂಕಟನಾಥರು ಮುಂದೆ ಸನ್ಯಾಸ ದೀಕ್ಷೆ ಪಡೆದು ಗುರು ರಾಘವೇಂದ್ರರಾದರು. ಅವರು ಕೇವಲ ಒಬ್ಬ ಸಂತರಲ್ಲ, ಸಾಕ್ಷಾತ್ ಭಕ್ತ ಪ್ರಹ್ಲಾದನ ಅವತಾರ. ವೀಣಾ ವಾದನದಲ್ಲಿ ನಿಪುಣರು, ಅದ್ಭುತ ಪಾಂಡಿತ್ಯವುಳ್ಳವರು. ರಾಯರು ತಮ್ಮ ಜೀವಿತಾವಧಿಯಲ್ಲಿ ಅದೆಷ್ಟೋ ಭಕ್ತರ ಕಷ್ಟಗಳನ್ನು ದೂರ ಮಾಡಿದರು. ಸತ್ತ ಮಗುವನ್ನು ಬದುಕಿಸಿದ್ದು, ಒಣಗಿದ ಕಟ್ಟಿಗೆಯನ್ನು ಚಿಗುರಿಸಿದ್ದು ಅವರ ಪವಾಡಗಳಿಗೆ ಸಾಕ್ಷಿ. 1671ರಲ್ಲಿ ರಾಯರು ಮಂತ್ರಾಲಯದಲ್ಲಿ ಸಜೀವ ಸಮಾಧಿಯಾದರು. ಅವರು ಹೇಳಿದ ಮಾತು ಇಂದಿಗೂ ಸತ್ಯ: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ. ಅಂದರೆ, ನಾನು 700 ವರ್ಷಗಳ ಕಾಲ ಈ ಬೃಂದಾವನದಲ್ಲಿ ಸಜೀವವಾಗಿ ಇರುತ್ತೇನೆ. ನೀವು ರಾಯರ ಭಕ್ತರಾಗಿದ್ದರೆ ಮತ್ತು ಅವರ ಅನುಗ್ರಹ ನಿಮಗಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ರಾಯರು ನಿಮ್ಮ